ಉನ್ನತೋನ್ನತನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಹಸಿರಸರಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ ನಮ್ಮ ಒಡೆಯನು ರಕ್ಷಕನು ಆದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆಶ್ರಮದ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 32 ಮತ್ತು 33 ವಚನ. ಮತ್ತಾಯನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 32 ಮತ್ತು 33 ವಚನ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ದೇವರ ವಾಕ್ಯವನ್ನ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಸಹೋದರ ಜಾನ್ ಡೇವಿಡ್ ಅವರ ಮುಖಾಂತರವಾಗಿ ನಾವು ಪ್ರಾರ್ಥನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧನು ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ. ಭೂಮಿ ಆಕಾಶಗಳ ಒಡೆಯನು, ರಾಜಾದಿರಾಜನು, ಕರ್ತನಾದ ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಇರುವಂತೂ ಎಷ್ಟೋ ಆನಂದಕರವಾಗಿದೆ ಅಪ್ಪ ತಂದೆ. ಅಪ್ಪ ತಂದೆ, ನಮ್ಮ ದೇವರು ನೀನು, ನಮ್ಮ ದೇವರು. ಹೌದಪ್ಪ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ನಮ್ಮ ವಿಷಯದಲ್ಲಿ ಎಲ್ಲವನ್ನು ತಿಳಿದಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ಅಪ್ಪ ತಂದೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂಪ ಈ ಕೂಟದಲ್ಲಿ ನಮ್ಮನ್ನು ಕರೆದುಕೊಂಡು ಬಂದಿದ್ದೀಯ, ನಿನಗೆ ಸ್ತೋತ್ರ. ನಮ್ಮ ಜೊತೆ ನೀನು ಸೇವಕರ ಮುಖಾಂತರ ನಮ್ಮ ಜೊತೆ ನೀನು ಮಾತನಾಡು. ನಿನ್ನ ವಾಕ್ಯಗಳಪ್ಪ ತಂದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು, ಹೌದಪ್ಪ, ವಾಕ್ಯದ ಅನುಸಾರವಾಗಿ ನಮ್ಮ ಜೀವಿತವನ್ನು ರೂಪಿಸಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ ತಂದೆ, ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಹಿತ ಚಿಂತಕನು ನೀನು ತಂದೆ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ಅಪ್ಪ ತಂದೆ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ. ಅಪ್ಪ ತಂದೆ, ಬಂದು ಸೇರಿದಂತ ಎಲ್ಲರನ್ನು, ಬರುವ ಎಲ್ಲರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಎಲ್ಲರ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸು. ಶುಭ ಕೃಪೆಯು ಅವರನ್ನು ಹಿಂಬಾಲಿಸಲಿ. ಪ್ರತ್ಯೇಕವಾಗಿ ವಾಕ್ಯವನ್ನು ಕೊಡುವಂತ ಸೇವಕರನ್ನು ಆಶೀರ್ವದಿಸು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಿಸುವುದನ್ನು ಬೇಡಿಕೊಳ್ಳುತ್ತೇನೆ ರಾಜ. ಅಪ್ಪ ತಂದೆ, ನಮ್ಮ ರಕ್ಷಕರು, ನಮ್ಮ ಒಡೆಯನು ನೀನು ತಂದೆ, ನಿಮಗೆ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮ ದೇವರಪ್ಪ ತಂದೆ, ನಮ್ಮ ಹೊರಗಡೆಯಲ್ಲಿ ಇದ್ದು ನಮ್ಮನ್ನು ಕಾಯುವಂತ ದೇವರು, ನಿದ್ರಿಸದೆ ತೂಕಡಿಸದೆ ಕಾಯುವಂತ ದೇವರು ನೀನು ತಂದೆ, ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮ ಸಹಾಯವು ನಿನ್ನಿಂದಲೇ ಬರುವುದಪ್ಪ ತಂದೆ. ಭೂಮಿ ಆಕಾಶವನ್ನು ಸೃಷ್ಟಿಸಿದ ಯೆಹೋವನಿಂದಲೇ ನಮ್ಮ ಸಹಾಯ ಬರುವುದು. ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಅಪ್ಪ ತಂದೆ ನಮ್ಮನ್ನು ಕಾಪಾಡಿಸುತ್ತೀಯ, ಪೋಷಿಸುತ್ತೀಯ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ ಅಪ್ಪ. ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಈ ಸಬ್ಬತ್ ದಿವಸವನ್ನು ಅಪ್ಪ ತಂದೆ ನಮಗೆ ಕೊಟ್ಟಿದೆ, ನಿಮಗೆ ಸ್ತೋತ್ರ. ಸಬ್ಬತ್ ದಿವಸವನ್ನು ನಮ್ಮ ಜೀವಿತದಲ್ಲಿ ಅಪ್ಪ ತಂದೆ ಅದು ಪರಿಶುದ್ಧವಾದದ್ದನ್ನು ಪರಿಗಣಿಸಿ, ಹೌದಪ್ಪ, ಅದಕ್ಕೋಸ್ಕರ ಜೀವಿಸುವಾಗ ನಮ್ಮನ್ನು ನಡೆಸು ನಿಮಗೆ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲ ನಿನಗೊಬ್ಬನಿಗೆ ಸಲ್ಲಿಸ್ತೇನಪ್ಪ. ನಮ್ಮ ರಕ್ಷಕನೊಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. 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 ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ಆನೆಯವರ ಮುಖಾಂತರವಾಗಿ ನಾವು ಕೇಳೋಣ. ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಸಾಬತ್ ಎಲ್ರಿಗೂ. ಹ್ಯಾಪಿ ಸಾಬತ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ರ ನಾಮ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. My Jesus, my Savior, oh, there is none like you.
All of my days I want to praise the wonders of your mighty love, my comfort, my shelter, tower of refuge and strength. Let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King. Mountains bow down and the sea will roar, and the sound of your name. I sing for joy at the works of your hands. Forever I love you, forever I stand. Nothing compares to the promise I have in you. My Jesus, my Savior, oh, there is none like you. All of my days I want to praise the wonders of your mighty love. My comfort, my shelter, tower of refuge and strength. Let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King. Mountains bow down and the sea will roar, and the sound of your name. I sing for joy at the works of your hands. Forever I love you, forever I stand. Nothing compares to the promise I have in you. Thank you, Uncle. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಆತನ ಮಹಿಮೆಗಾಗಿ ಹೆಚ್ಚಿನ ರೀತಿಯಲ್ಲಿ ತಿಳಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಮತ್ತಾಯ ಬರೆದಂತಹ ಸುವಾರ್ತೆಯಲ್ಲಿ ನಾವು ಈ ವಾಕ್ಯಗಳನ್ನ ಈಗಾಗಲೇ ನಾವು ಓದಿದೆವು. ಇನ್ನೊಂದು ಸಾರಿ ಈ ವಾಕ್ಯ ಭಾಗವನ್ನ ನಾನು ಮಾಡಿದ್ದೇನೆ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆ. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಯೇಸು ಕ್ರಿಸ್ತನು ತಾನಾಡುವಂತಹ ಪ್ರತಿಯೊಂದು ಮಾತನ್ನು ಈ ಲೋಕಕ್ಕೆ ಸುವಾರ್ತೆಯಾಗಿ ಕಳಿಸಿಕೊಟ್ಟಿದ್ದ. ಆತನ ಪ್ರತಿಯೊಂದು ಮಾತುಗಳು ಕೇಳುವ ಪ್ರತಿಯೊಬ್ಬ ಮನುಷ್ಯನು, ನಂಬುವಂತ ಪ್ರತಿಯೊಬ್ಬ ಮನುಷ್ಯನು ಜೀವವನ್ನು, ನಿತ್ಯ ಜೀವವನ್ನು ಕೊಡುವಂತವುಗಳಾಗಿ, ನಿತ್ಯ ಜೀವದ ಬಾಧ್ಯತೆಗಾಗಿ ದೇವರ ಮಾರ್ಗಗಳನ್ನ ಆತನನ್ನು ನಂಬುವಂತ ಪ್ರತಿಯೊಬ್ಬನು ಅರಿಯಬೇಕಾಗಿದೆ ಮತ್ತು ಅರಿತು ಹಾಗೆ ನಡೆದುಕೊಳ್ಳಬೇಕಾಗಿದೆ. ದೇವರು ಈ ಮಾತುಗಳನ್ನು ಹೇಳ್ತಾನೆ. ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಯಾವಾಗ ಈ ಕಾರ್ಯ ನಡೀತದೆ, ಯಾವಾಗ ಇಂಥ ಒಂದು ಪರಿಸ್ಥಿತಿ ಎದುರಾಗ, ಪ್ರತಿಯೊಬ್ಬ ಮನುಷ್ಯನು ತಂದೆಯಾದ ದೇವರ ಮುಂದೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು, ಈತನು ನನ್ನವನು ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಯೇಸು ಕ್ರಿಸ್ತನ ವಿಷಯದಲ್ಲಿ ತಂದೆಯಾದ ದೇವರು, ಈತನು ನನಗೆ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಸಾಕ್ಷಿ ಕೊಟ್ಟ ಹಾಗೆ
ಪ್ರತಿಯೊಬ್ಬ ದೇವರನ್ನ ನಂಬುವಂತ ದೇವರ ಮಗಳ ವಿಷಯದಲ್ಲಿ ತಂದೆಯಾದ ದೇವರ ಮುಂದೆ ಮಗನಾದಂತ ಯೇಸು ಕ್ರಿಸ್ತನು ಸಾಕ್ಷಿ ಕೊಡಬೇಕಾಗ್ತದೆ. ಇದ್ಯಾವ ಸಮಯದಲ್ಲಿ ಎಂಬುದಾಗಿ ಹೇಳುವಾಗ ದಾನಿಯೇಲನು ಬರೆದಂತಹ ಪ್ರವಾದನೆ 7ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿದ್ರೆ ಅಲ್ಲಿ ಈ ಸತ್ಯವನ್ನ ನಾವು ಅರ್ಥ ಮಾಡ್ತೀವಿ. ದಾನಿಯೇಲನ ಪ್ರವಾದನೆ 7ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ನೋಡ 9ನೇ ವಚನಕ್ಕೆ, ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾರುದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಆತನ ಚಕ್ರಗಳು ಧಗಧಗಿಸುವ ಬೆಂಕಿಯೇ. ನ್ಯಾಯಾಸನದ ಮುಂದೆ ಉರಿಯುವ ಪ್ರವಾಹವು ಉಕ್ಕಿ ಹರಿದು ಬಂತು. ಲಕ್ಷೋಪಲಕ್ಷ ದೂತರು ಆತನನ್ನು ಸೇವಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತುಕೊಂಡಿದ್ದರು. ನ್ಯಾಯ ಸಭೆಯವರು ಕೂತುಕೊಂಡರು. ಪುಸ್ತಕಗಳು ತೆರೆಯಲ್ಪಟ್ಟವು. ಇದು ಪರಲೋಕದಲ್ಲಿ ನಡೆಯುವಂತಹ ಒಂದು ಉನ್ನತವಾದಂತ ಕಾರ್ಯವಾಗಿದೆ. ನ್ಯಾಯ ಆಸನಗಳು ಹಾಕಲ್ಪಟ್ಟವು. ದೇವರ ಸನ್ನಿಧಾನದಲ್ಲಿ ನ್ಯಾಯ ವಿಚಾರಣೆ ಪ್ರಾರಂಭವಾಗುವಂತ ಕರೆ. ಪ್ರವಾದನೆ ಪ್ರಕಾರವಾಗಿ ನಮ್ಮ ಸಭೆಯಲ್ಲಿ ದೇವರು ಈ ಸತ್ಯವನ್ನ ದೇವರ ಮಕ್ಕಳಿಗೆ ಅರ್ಥ ಮಾಡಿಕೊಟ್ಟಿದ್ದಾನೆ. ಆದುದರಿಂದ ನಾವು ನಂಬುವಂತರಾಗಿದ್ದೇವೆ. 1844ನೇ ಇಸ್ವಿ ಅಕ್ಟೋಬರ್ 22ನೇ ತಾರೀಕಿನಂದು ಈ ಲೋಕಕ್ಕೆ ನ್ಯಾಯ ವಿಚಾರಣೆ ಪ್ರಾರಂಭ ಆಗಿದೆ. ಪ್ರತಿಯೊಬ್ಬ ಮಾನವನ ವಿಚಾರಣೆ ಪ್ರಾರಂಭವಾಗಿ ಯೇಸು ಕ್ರಿಸ್ತನ ಮರಣದಲ್ಲಿ ಎಲ್ಲಾ ನೀತಿವಂತರ ವಿಚಾರಣೆ ಸಂಪೂರ್ಣಗೊಳ್ಳುವಂತದ್ದಾಗಿದೆ. ನೀತಿವಂತರು ಮಾತ್ರ ಈ 1844ನೇ ಇಸ್ವಿ ಅಕ್ಟೋಬರ್ 22ರಂದು ವಿಚಾರಣೆ ಪ್ರಾರಂಭ ಆಗುವಂತ ವಿಷಯ. ಯಾರ್ಯಾರು ಯೇಸು ಕ್ರಿಸ್ತನ ವಿಷಯದಲ್ಲಿ ನೀತಿವಂತರೆಂದು ಪರಿಗಣಿಸಲ್ಪಡಬೇಕಾಗಿದೆಯೋ ಅವರ ವಿಷಯದಲ್ಲಿ ಮಾತ್ರ ವಿಚಾರಣೆಯಾಗಿದೆ. ಯೇಸು ಕ್ರಿಸ್ತನ ಮರಣದ ಅಂತ್ಯದಲ್ಲಿ ಕೃಪೆಯ ಕಾಲ ಮುಗಿಯುವಂತ ಸಮಯದಲ್ಲಿ ಆ ವಿಚಾರಣೆ ಅಂತ್ಯವಾದ ಅನಂತರ ಈ ವಿಚಾರಣೆ ಇಲ್ಲ. ಈಗಾಗಲೇ ತೀರ್ಪಾಗಿದೆ. ಯಾರ್ಯಾರಿಗೆ ನೀತಿವಂತರೆಂದು ತೀರ್ಪಾಗ್ತದೆ ಅವರ ಹೆಸರುಗಳು ನಿತ್ಯ ಜೀವದ ಬಾಧ್ಯದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರ ಹೆಸರುಗಳು ನಿತ್ಯ ಜೀವದ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಆ ಬಾಧ್ಯರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳು ಯೇಸು ಕ್ರಿಸ್ತನ ಕೈಯಲ್ಲಿ ಇರ್ತದೆ. ಅವರ ಹೆಸರುಗಳನ್ನ ಹಿಡಿದು ಕ್ರಿಸ್ತನು ತಾನು ಬರುವಾಗ ಆದಿ ಅಂತ್ಯದವರೆಗೆ ಕ್ರಿಸ್ತನಲ್ಲಿ ನಂಬಿಕೆ ನಿದ್ರೆ ಹೊಂದಿರುವಂತಹ ನೀತಿವಂತ ಅವರನ್ನ ಸಮಾಧಿಯಿಂದ ಎಬ್ಬಿಸೋಣ. ಅವರು ನಿತ್ಯ ಜೀವದ ಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟಿರುತ್ತ ಅವರ ಸಮಾಧಿಗಳು ತೆರೆಯಲ್ಪಡುತ್ತವೆ. ಅವರು ಎದ್ದು ಬರ್ತಾರೆ. ಅವರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಈ ಭೂಮಿ ಮೇಲೆ ಆ ಸಮಯದಲ್ಲಿ ನೀತಿವಂತರಾಗಿದ್ದು ಬದುಕುತ್ತಿರುವ ದೇವ ಜನರ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ತಲುಪುತ್ತಾರೆ. ನೀತಿವಂತರೆಂಬುದಾಗಿ ಎಣಿಸಲ್ಪಡಬೇಕಾದರೆ ವಿಚಾರಣೆ ಆಗಬೇಕಾಗ್ತದೆ. ವಿಚಾರಣೆಯಲ್ಲಿ ವಾದ ವಿವಾದಗಳಾದ ಮೇಲೆ ನಾವು ನೀತಿವಂತರೋ ಇಲ್ಲವೋ ಎಂಬುದು ತೀರ್ಮಾನ ಆಗ್ತದೆ. ಈಗ ಅಲ್ಲಿ ನಮ್ಮ ಹೆಸರುಗಳು ನಾವು ನೀತಿವಂತರೆಂಬುದಾಗಿ ತೀರ್ಮಾನ ಆಗ್ಬೇಕಾದ್ರೆ ಮೊದಲನೇದಾಗಿ ಯೇಸು ಸ್ವಾಮಿ ನನ್ನ ಹೆಸರು ಬಂದಾಗ ಹೌದು
ಈತನು ನನ್ನವನು ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಕ್ರಿಸ್ತನ ಮಾತುಗಳ ಆಧಾರದ ಮೇಲೆ ಯೇಸು ಕ್ರಿಸ್ತನು ನಂಬಿರುವಂತಹ ಪ್ರತಿಯೊಬ್ಬನಕ್ಕೂ ನಿತ್ಯ ಜೀವದ ಬಾಧ್ಯತೆಯ ವರವನ್ನ ವಾಗ್ದಾನ ಮಾಡಿದರು. ಅದನ್ನ ಹೊಂದಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬ ಮಾನವನು ತನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ತಾನು ನಂಬಿಕೊಂಡಿರುವುದು, ತಾನು ನಂಬಿರುವುದನ್ನು ಇನ್ನೊಬ್ಬರ ಮುಂದೆ ವ್ಯಕ್ತ ಮಾಡಬೇಕು. ಅಂದ್ರೆ ಕ್ರಿಸ್ತನ ವಿಷಯವಾದಂತ ಸಾಕ್ಷಿಯನ್ನು ಹೇಳಬೇಕು. ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾವುದರ ನಿಮಿತ್ತ ಯೇಸು ಕ್ರಿಸ್ತನನ್ನ ನಾನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡೆ, ಅದರಿಂದ ಆದಂತ ಲಾಭವೇನು, ಆ ಲಾಭಕ್ಕಾಗಿ ಮಾಡಬೇಕಾದಂತ ಕರ್ತವ್ಯವೇನು, ಈ ಸತ್ಯವನ್ನ ಇತರ ಜನರ ಮುಂದೆ ತಿಳಿಸಬೇಕ. ಅಂದರೆ ದೇವರನ್ನ ನಂಬಿರುವಂಥದ್ದು ಇತರರ ಜನರ ಮುಂದೆ ಸಾಕ್ಷಿಯಾಗಿ ಹೇಳಲ್ಪಡಬೇಕ ಅಂತ ಒಂದು ಅವಕಾಶವನ್ನ ಪ್ರತಿಯೊಬ್ಬ ದೇವರನ್ನ ನಂಬಿರುವಂತಹ ದೇವರ ಮಕ್ಕಳಿಗೆ ದೇವರು ಒದಗಿಸಬೇಕು. ಮತ್ತು ಆ ವಿಷಯದಲ್ಲಿ ನಮ್ಮನ್ನ ಎಚ್ಚರಪಡಿಸ, ಆ ವಿಷಯದಲ್ಲಿ ದೇವರು ನಮ್ಮ ಗಮನಕ್ಕೆ ತಂದ ಮತ್ತೆ 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 ಈ ವಿಷಯದಲ್ಲಿ ಪ್ರಸ್ತಾಪಿಸುತ್ತಾ ಹೋಗ್ತಾರೆ. ಯಾಕಂತಂದ್ರೆ ಪ್ರತಿಯೊಬ್ಬ ದೇವರನ್ನ ನಂಬಿರುವಂತಹ ವ್ಯಕ್ತಿಯು ಬಹಳ ಪ್ರಾಮುಖ್ಯವಾಗಿ ಮರೆತು ಬಿಡುವಂತ ಒಂದು ವಿಷಯ ಆತನ ವಿಷಯವಾದಂತ ಸಾಕ್ಷಿಯನ್ನ ಹೇಳುವುದನ್ನ ಮರೆತು. ಇದು ನಮ್ಮ ಮೇಲೆ ಎಲ್ಲದಕ್ಕೂ ಸಮಯವಿದೆ. ಆದ್ರೆ ರಕ್ಷಕನಾದಂತ ಯೇಸು ಕ್ರಿಸ್ತನ ವಿಷಯವಾದಂತ ಸಾಕ್ಷಿಯನ್ನ ಹೇಳುವುದಕ್ಕೆ ಅನೇಕ ಜನರಿಗೆ ಸಮಯವೇ ಇರುವುದು. ಪ್ರಾರ್ಥನೆ ಮಾಡ್ತೇವೆ, ಓದ್ತೇವೆ, ಸಭೆಗಳಿಗೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ನಂಬಿಕಸ್ಥರಾಗಿದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ವಿಷಯವಾದಂತಹ ಸಾಕ್ಷಿಯನ್ನ ಹೇಳುವುದು ಮರ್ತು ಬಿಡ್ತೇವೆ. ಈ ಒಂದು ವಿಷಯದಲ್ಲಿ ತಾನೇ ಸೈತಾನ ನಮ್ಮ ಕಣ್ಣುಗಳಿಗೆ ಮಂಕು ಕುಳಿತಿದೆ ಅಂತಿರ್ತಾನೆ. ನಮ್ಮ ಮನಸ್ಸಿಗೆ ಇದು ಅರ್ಥವಾಗದ ಹಾಗೆ ಕತ್ತಲನ್ನ ಬರಮಾಡಿ ಕ್ರಿಸ್ತನ ವಿಷಯವಾದಂತಹ ಸಾಕ್ಷಿಯನ್ನ ಹೇಳುವಂತ ಅವಕಾಶಗಳಿದ್ದರೂ ಆ ಸಮಯವನ್ನ ನಾವು ಮೈ ಮರೆತು ದಾಟಿ ಹೋಗುವಂತೆ ಎಷ್ಟೋ ಸಾರಿ ಕ್ರಿಸ್ತನನ್ನ ನಾವು ನಂಬಿರುವುದಕ್ಕೆ ಇರುವಂತ ಒಂದು ಬಲವಾದ ಸಾಕ್ಷಿಯನ್ನ ಇತರರ ಮುಂದೆ ಹೇಳುವಂತ ಸನ್ನಿವೇಶ ಸಂದರ್ಭಗಳು ಬದುಕಿ ಬಂದಾಗ ನಮ್ಗೆ ಆಗ್ಬೇಕಪ್ಪ, ಬೇಕಾದ್ರೆ ಅವ್ರು ಹೇಗೋ ದೇವ್ರನ್ನ ತಿಳ್ಕೊಳ್ಳಿ, ದೇವ್ರ ಕಡೆಗೆ ಬರಲಿ, ನನ್ನ ಕಥೆಯೆಲ್ಲ ಯಾಕೆ ಇವ್ರ ಮುಂದೆ ಹೇಳ್ಬೇಕು, ನಾನ್ ದೇವ್ರ ನಂಬ್ಕೊಂಡಿದ್ದೇನಲ್ಲ ಸಾಕು, ನನಗೆ ದೇವ್ರ ನಿತ್ಯ ಜೀವನ ಕೊಡ್ತಾನೆ ನಂಬಿಕೆ. ಈ ರೀತಿಯಾಗಿ ನಮ್ಮ ಮೈ ಮಾಡ್ತೀವಿ. ಆದರೆ ನಿತ್ಯ ಜೀವದ ಬಾಧ್ಯತೆಯಲ್ಲಿ ದೇವರು ನಮ್ಮನ್ನ ತನ್ನವರೆಗೂ ಎಣಿಸಿಕೊಳ್ಳಬೇಕಾದ್ರೆ ವಿಶೇಷವಾಗಿ ಈ ಒಂದು ಕರ್ತವ್ಯವನ್ನ ಮೊದಲು ನಾವು ಅರಿತಿರಬೇಕೆಂಬುದಾಗಿ ದೇವರು ಸೂಚಿಸಿದರು. ಯಾಕೆ ಈ ಎಚ್ಚರವಾಗಿ ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಕ್ರಿಸ್ತನ ವಿಷಯವಾದಂತಹ ಸಾಕ್ಷಿಯನ್ನು, ಯೇಸು ಕ್ರಿಸ್ತನ ವಿಷಯವಾದಂತಹ ಸುವಾರ್ತೆ ಸಾರುವುದಕ್ಕಾಗಿ ಅದನ್ನೇ ಮೊದಲ ಆದ್ಯತೆಯನ್ನ ದೇವರ ಮಕ್ಕಳು ಪರಿಗಣಿಸಬೇಕೆಂಬುದಾಗಿ ಒತ್ತಾಯ ಪೂರ್ವಕವಾಗಿ ಹೆಚ್ಚಿನ ಪ್ರಸಂಗಗಳನ್ನು, ಬೋಧನೆಗಳನ್ನು ನಾನು ಮಾಡುತ್ತೇನೆ ಎಂಬುದಲ್ಲೇ ಅದು ಈ ಸತ್ಯಕ್ಕಾಗಿ. ಈ ಭೂಮಿ ಮೇಲೆ ನಾವು ಮಾಡಬೇಕಾದ ಪ್ರಾಮುಖ್ಯವಾದ ಕೆಲಸವನ್ನ ಗಮನಕ್ಕೆ ತರುವುದಕ್ಕಾಗಿ ಮತ್ತು
ಆ ದಿನ ಬರುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಕರ್ತವ್ಯವನ್ನ ನಾವು ನಿರ್ವಹಿಸಲು ಈ ಸಮಯವನ್ನ ಎಚ್ಚರವಾಗಿದ್ದು ಉಪಯೋಗಿಸಿಕೊಳ್ಳುವುದಕ್ಕಾಗಿ ಮತ್ತು ದೇವರನ್ನ ನಂಬಿರುವಂತಹ ದೇವರ ಮಕ್ಕಳು ಯಾವ ಕಾರಣಕ್ಕೂ ಈ ವಿಷಯದಲ್ಲಿ ದೇವರ ಮುಂದೆ ತಪ್ಪಿತಸ್ಥರಾಗಿ ಕಂಡು ಬರದೆ ನೀತಿವಂತರಾಗಿ ಆ ನೀತಿಯ ಜೀವಿತದಲ್ಲಿ ಮುಟ್ಟಬೇಕಾದ ಪರಿಪೂರ್ಣತೆಯನ್ನು ಮುಟ್ಟುವುದಕ್ಕೋಸ್ಕರ ಪ್ರತಿಯೊಬ್ಬ ದೇವರ ಮಗಳನ್ನ ಸಿದ್ಧಪಡಿಸುವುದಕ್ಕಾಗಿ ಈ ಸಂದೇಶಗಳನ್ನ ನಾವು ತರುತ್ತೇವೆ. ಭೂಮಿ ಮೇಲೆ ನಾವೆಲ್ಲವನ್ನ ಇದೊಂದು ವಿಷಯದಲ್ಲಿ ಹಿಂದಿರುಗಿ ಮಾರ್ತಿರ್ತೇವೆ, ಆಲಸ್ಯ ತೋರ್ತೇವೆ. ಆದರೆ ಆತನನ್ನು ನಂಬುದೇ ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗ್ತದೆ ಮತ್ತು ಅದಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊಳ್ಬೇಕಾಗ್ತದೆ ಮತ್ತು ಆ ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ನನ್ನನ್ನು ನಂಬಿರುವ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನನ್ನನ್ನು ನಂಬಿರುವವನು ತನ್ನನ್ನು ನಿರಾಕರಿಸಿ ನನ್ನ ಹಿಂದೆ ಬರಲಿ. ನನ್ನನ್ನು ನಂಬುವವನು ಪ್ರಾಣವನ್ನು ಕಳೆದುಕೊಂಡು ಅದನ್ನು ಕಂಡುಕೊಳ್ಳುವ. ದೇವರು ಎಲ್ಲಾ ಮಾತುಗಳನ್ನ ನಂಬಿದವರಿಗೆ ನಂಬಲಾರದವರು ಆಗಲೇ ತೀರ್ಪನ್ನ ಹೊಂದಿದರು. ಅವರು ನಿತ್ಯ ದಂಡನೆಗೆ ಸೇರಬೇಕಾದ, ಅದಕ್ಕೆ ನಿತ್ಯ ಜೀವಕ್ಕೆ ಸೇರಬೇಕಾದವರ ಜವಾಬ್ದಾರಿಕೆಗಳು ಕ್ರಿಸ್ತನನ್ನ ಹಿಂಬಾಲಿಸ್ತಕ್ಕಂಥದ್ದು ಈ ಭೂಮಿ ಮೇಲೆ ಆತನ ಸಾಕ್ಷಿಗಾಗಿ ಕರೆಯಲ್ಪಟ್ಟವರಾಗಿದ್ದಾರೆ. ಈ ಭೂಮಿ ಮೇಲೆ ಕೋಟಿ ಕೋಟಿ ಜನರಿದ್ದರು. ಅವರೆಲ್ಲರೂ ಯೇಸು ಕ್ರಿಸ್ತನ ವಿಷಯವಾದಂತ ಈ ಸತ್ಯವನ್ನ ಅರಿಯುವುದಕ್ಕೂ ತಿಳಿಯುವುದಕ್ಕೂ ನಂಬುವುದಕ್ಕೂ ಅವ್ರ ಕೈಯಲ್ಲಿ ಆಗುವುದಿಲ್ಲ. ಅವ್ರಿಗೆ ಅವಕಾಶಗಳು ಸಿಕ್ಕುವುದಿಲ್ಲ. ಅದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ನಾವು ಯೇಸು ಕ್ರಿಸ್ತನನ್ನ ತಕ್ಷಣವೇ ನಂಬಿ ಸುವಾರ್ತೆ ಮೇಲೆ ವಿಶ್ವಾಸ ಉಂಟು, ಸತ್ಯವೇದದ ಮಾತುಗಳಿಗೆ ಗಮನ ತಿಳಿಯಬೇಕಾದಂತ ಅನೇಕ ಮಹತ್ವದ ಸಂಗತಿಗಳನ್ನ ತಿಳಿದುಕೊಂಡು ಅವುಗಳನ್ನು ಅನುಸರಿಸುವಂತ ಮನಸ್ಸನ್ನು ಮಾಡಿ ದೇವರನ್ನ ಪ್ರೀತಿಸುವಂತಹ ಹೃದಯವನ್ನು ಹೊಂದಿದವರಾಗಿ ಬೇಕಾದ ವಿಷಯಗಳಲ್ಲಿ ನಾವು ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದಕ್ಕೆ ನಮ್ಮ ಹೃದಯವನ್ನು ನಾವು ಒತ್ತಾಯ ಮಾಡುವುದಾದರೆ ಅದಕ್ಕೆ ಕಾರಣ ದೇವರು ನಮ್ಮನ್ನು ಆರಿಸಿಕೊಂಡ, ದೇವರು ನಮ್ಮನ್ನ ಕರೆದ ಮೇಲೆ, ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ಆತನು ನಮ್ಮನ್ನ ಆರಿಸಿಕೊಂಡಿರುವಂತ ಮೂಲ ಉದ್ದೇಶವೇ ನಾವು ಮಾತ್ರ ರಕ್ಷಿಸಲ್ಪಡುವುದು ಅಲ್ಲ, ಬದಲಾಗಿ ನಾವು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟವರಾಗಿದ್ದರಿಂದ ರಕ್ಷಿಸಲ್ಪಡಬೇಕಾದಂತ ಇತರರನ್ನ ರಕ್ಷಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂತಂದ್ರೆ ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಆತನು ಬಂದು ಕೆಲವರನ್ನ ರಕ್ಷಿಸಿ ತಾನು ಮಾಡಬೇಕಾದಂತ ಕೆಲಸವನ್ನ ಅವರಿಗೆ ಒಪ್ಪಿಸಿ ಮುಂದೆ ಆತನು ಬರುವ ತನಕ ಆತನ ರಾಜ್ಯಕ್ಕೆ ಕೆಟ್ಟು ಹೋಗಿದಂತವರನ್ನ ರಕ್ಷಿಸುವಂತ ಕೆಲಸವನ್ನ ಪೂರೈಸಬೇಕಾಗ. ಅದಕ್ಕಾಗಿಯೇ ದೇವರು ನಮ್ಮನ್ನ ಆರಿಸಿಕೊಂಡಿದ್ದರು ಮತ್ತು ಆ ಕೆಲಸವನ್ನ ನಮ್ಮಿಂದ ಪೂರೈಸುವುದಕ್ಕೆ ಎದುರು ನೋಡುವನಾಗಿದ್ದ. ಯೇಸು ಕ್ರಿಸ್ತನನ್ನ ನಂಬಿದ ಕೂಡಲೇ ನಾವು ಮಾಡಬೇಕಾದಂತ ವಿಷಯ, ನಾವು ನಮ್ಮ ರಕ್ಷಕನ ನಿಶ್ಚಯವಾದಂತ ಸಾಕ್ಷಿಯನ್ನ ಇತರರಿಗೆ ಹೇಳಬೇಕಾದ, ಆಮೇಲೆ ಬಿಟ್ಟಾಗ ನಾವು ನೋಡ್ತೇವೆ. ಯೋಹಾನ್ ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಸಹೋದರಿಗೆ ಅವಕಾಶ ಸಿಕ್ಕ, ಆಕೆಗೆ ಗೊತ್ತಾಗ್ತದೆ ಈತನೇ ಮೆಸ್ಸಿಯನು, ರಕ್ಷಕನು. ಕೂಡಲೇ ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ ಬಾವಿಯ ಹತ್ತಿರ ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಗೆ ಓಡಿ ಹೋಗ್ತಾಳೆ. ಹೋಗಿ ಆಕೆ ದೇವರ ವಿಷಯವಾದಂತ ಸಾಕ್ಷಿಯನ್ನ ಎಲ್ಲಾ ಜನರಿಗೂ ಹೇಳ್ತಾರೆ. ನೋಡೋಣ ಇಲ್ಲಿ 4ನೇ ಅಧ್ಯಾಯದಲ್ಲಿ ಹೇಗೆ ಈ ಕಾರ್ಯ ನಡೀತದೆ ಎಂಬುದಾಗಿ ನೋಡ್ತೇವೆ. 27ನೇ ವಚನ,
4ನೇ ಅಧ್ಯಾಯ 27ನೇ ವಚನ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು. ಒಂದು ಅವನನ್ನ ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೋಗಿ. ಸಮಾರ್ಯದ ಸ್ತ್ರೀ, ಒಬ್ಬ ಹೆಣ್ಣು ಮಗಳು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಜನರ ಮುಂದೆ ಯೇಸು ಕ್ರಿಸ್ತನನ್ನ ಪ್ರಚುರಪಡಿಸ್ತಕ್ಕಂಥ, ಯಾವುದೇ ವಿಷಯಕ್ಕೆ ಹಿಂಜರಿತಕ್ಕಂಥವ್ರು. ಆದ್ರೆ ಆ ಹೆಣ್ಣು ಮಗಳು ಹಿಂಜರಿಯದೆ ಸತ್ಯವನ್ನ ತಿಳಿಸುವುದಕ್ಕೆ ತಕ್ಷಣವೇ ಆಕೆ ಕಾರ್ಯ ಮಾಡುತ್ತಾರೆ. ಈ ಭೂಮಿ ಮೇಲೆ ಯೇಸು ಕ್ರಿಸ್ತನನ್ನ ನಂಬಿದಂತ ಪ್ರತಿಯೊಬ್ಬ ದೇವರ ಮಗನ ತನ್ನ ನಂಬಿಕೆಗೆ ಕಾರಣ ಏನು ಎಂಬುದನ್ನ ಇತರ ಸಾಕ್ಷಿ ಕೊಡಬೇಕಾಗಿದೆ. ಅದನ್ನ ಆರಿಸಿಕೊಳ್ಳುವಂತ ಸಮಯ, ಆ ಜವಾಬ್ದಾರಿಕೆಯನ್ನ ಆರಂಭಿಸುವಂತ ಕ್ರಿಸ್ತನನ್ನ ನಂಬುವಾಗಲೇ ನಮಗೆ ಆ ಕ್ಷಣದಿಂದ ಹಿಡಿದು ಈ ಲೋಕದಲ್ಲಿ ನನ್ನ ಆಯುಷ್ಕಾಲ ಇರುವವರೆಗೂ ಸಾಧ್ಯವಾದಷ್ಟು ಈ ಸತ್ಯವನ್ನ, ಈ ವಿಷಯವನ್ನ ಇತರ ಜನರ ಮುಂದೆ ಸಾಕ್ಷಿಯಾಗಿ ಹೇಳುವುದಕ್ಕಾಗಿಯೇ ಸ್ವಾಮಿ ನನ್ನನ್ನ ಸಲ್ಲಿಸಿದ್ದಾನೆ, ನನ್ನನ್ನ ಆರಿಸಿಕೊಂಡಿದ್ದಾನೆ, ನನ್ನನ್ನ ಕರೆದಿದ್ದಾನೆ ಮತ್ತು ನಿತ್ಯ ಜೀವದ ಬಾಧ್ಯತೆಯ ವರವನ್ನ ಪ್ರೀತಿಯಿಂದ ನನಗೆ ಬಾಧ್ಯತೆಯಾಗಿ ಕೊಡುವಂತ ಮಾತ್ರ. ಈ ನ್ಯಾಯ ವಿಚಾರಣೆ ಸಮಯದಲ್ಲಿ ಈ ಸತ್ಯ ನನ್ನಲ್ಲಿ ನೆರವೇರಿದ್ದರೆ, ಈ ಒಂದು ಯೇಸು ಕ್ರಿಸ್ತನ ವಿಷಯವಾದಂತಹ ಸಾಕ್ಷಿಯನ್ನ ಈ ಭೂಮಿ ಮೇಲೆ ನಾನು ಸಾರಿದವನಾಗಿದ್ದರೆ, ಯೇಸು ಕ್ರಿಸ್ತನ ವಿಷಯದಲ್ಲಿ ನಾನು ನಾಚಿಕೊಳ್ಳದೆ ಈ ಲೋಕದ ಜನರ ಮುಂದೆ, ಹೌದು ನಾನು ಯೇಸು ಕ್ರಿಸ್ತನವನು, ನಾನು ಯೇಸು ಕ್ರಿಸ್ತನನ್ನ ನಂಬಿದ್ದೇನೆ, ಕಾರಣ ಆತನು ನನ್ನ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಪಾಪಗಳ ಪರಿಹಾರಕ್ಕಾಗಿ ಆತನನ್ನ ನಂಬುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದುವಂತ ಬಾಧ್ಯತೆಯನ್ನ ಆತನು ಕೊಡುವಂತನಾಗಿದ್ದಾನೆ. ಬರಬೇಕಾದಂತ ರಕ್ಷಣೆಯು ಈ ಭೂಮಿ ಮೇಲೆ ಯಾರಲ್ಲಿಯೂ ಇಲ್ಲ, ಪರಲೋಕದಿಂದ ಬಂದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿದೆ. ಎಲ್ಲಾ ಸತ್ಯವು ನಂಬಬೇಕಾಗಿರುವಂತ ಎಲ್ಲಾ ಮಾನವರ ಜೊತೆಗೆ ಹಂಚಿಕೊಳ್ಳುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಡ್ತಾರೆ. ಈ ಲೋಕದಲ್ಲಿ ಯಾವ್ಯಾವ ಕಾರಣಕ್ಕೂ ಜನರನ್ನ ನಾವು ಸಮೀಪಿಸ್ತೇವೆ. ತಂದೆಯಾದ ದೇವರನ್ನ ಪ್ರಚುರಪಡಿಸುವಂತ ಕಾರಣವು ಅದರಲ್ಲಿ ಒಂದಾಗಿರಬಹುದಲ್ಲವೇ? ಅಂತ ಸಮಯವನ್ನ ನಾವು ಅರಿತಿದ್ದೇವಾ? ಅಂತ ಸಮಯವನ್ನು ತಿಳಿದುಕೊಂಡಿದ್ದೇವಾ? ಇದಕ್ಕಾಗಿಯೇ ನಾನು ಈತನನ್ನು ಸಲ್ಲಿಸಿದ್ದೇನೆ, ಇದಕ್ಕಾಗಿಯೇ ಈತನು ನನ್ನ ಎದುರಿಗೆ ಬಂದಿದ್ದಾನೆ, ನನ್ನ ಜೊತೆಯಲ್ಲಿ ಇದ್ದಾನೆ, ಈ ಸಮಯವನ್ನ ದೇವರು ಕೊಟ್ಟಿದ್ದಾನೆ, ಈ ಸಮಯದಲ್ಲಿ ಈ ವ್ಯಕ್ತಿಗೆ ನಾನು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳಬೇಕಾದಂತ ಸತ್ಯವನ್ನ ತಿಳಿಸುವಂತ ಸಮಯ ಇದಾಗಿದೆ. ಈ ಸಮಯದಲ್ಲಿ ನಾನು ಆ ಕೆಲಸವನ್ನು ಮಾಡಲೇಬೇಕು ಎಂದಾಗಿ ಹೆಂಗಾದರೂ ನಾವು ಯೋಚನೆ ಮಾಡಿದ್ದೇವ? ಆ ಸಮಯವನ್ನ ಅರ್ಥ ಮಾಡ್ಕೊಂಡಿದ್ದೇವ, ಗ್ರಹಿಸಿಕೊಂಡಿದ್ದೇವ? ಮತ್ತು ಆ ವಿಷಯದಲ್ಲಿ ನಾವು ಸೋಲನ್ನು ಅನುಭವಿಸಬೇಕು. ಯೇಸು ಕ್ರಿಸ್ತನ ವಿಷಯವಾದಂತ ಸಾಕ್ಷಿಯನ್ನು ಸಾಗಿ ಜಯಶಾಲಿಗಳಾಗಿ ಇದು ಜ್ಞಾಪಕದ ಪುಸ್ತಕದಲ್ಲಿ ಬರೆಯಲು ನ್ಯಾಯ ವಿಚಾರಣೆ ನನ್ನ ಹೆಸರಿನ ಪ್ರಾರಂಭ ಆದಾಗ ಈ ಸತ್ಯವನ್ನ ಮೊದಲು ಪರಿಗಣಿಸಲ್ಪಡುತ್ತದೆ. ಯೇಸು ಕ್ರಿಸ್ತನನ್ನ ನಂಬಿದ ಕೂಡಲೇ ನನ್ನ ಪಾಪಗಳು ಪರಿಹಾರ ಆಗುತ್ತದೆ. ಯೇಸು ಕ್ರಿಸ್ತನ ನಂಬಿಕೆಗೆ ಯೋಗ್ಯನಾಗಿ ನಡ್ಕೊಳ್ಳುವಾಗ ನನ್ನ ಪಾಪಗಳು ಪರಿಹಾರಗಳು ಆಗುವುದಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಸಿಗಬೇಕಾದಂತ ಪ್ರತಿಫಲ ಕ್ಷಮಾಪಣೆ. ಅದನ್ನೇ ಮಾಡದೆ ಹೋದಾಗ ಕ್ಷಮಾಪಣೆ ಅಷ್ಟು ಸುಲಭದ ಮಾತು.
ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಡಬೇಕು. ಆ ಕಾರ್ಯ ನನ್ನ ಜೀವಿತದಲ್ಲಿ ನನಗೆ ಲಾಭವನ್ನು ತಂದು ಕೊಡಬೇಕು. ಕ್ರಿಸ್ತನಿಗೆ ನಾನು ಮಾಡಬೇಕಾದಂತ ಉನ್ನತವಾದಂತ ಅತಿ ಪ್ರಾಮುಖ್ಯವಾದಂತ ಕರ್ತವ್ಯ ಕಾರ್ಯ ನಿರ್ವಹಿಸಬೇಕಾದಂತ ಜವಾಬ್ದಾರಿ ನಾಶವಾಗುತ್ತಿರುವ ನನ್ನ ಇತರ ದೇವರ ವಿಷಯವಾದಂತಹ ನಂಬಿಕೆ ಸುವಾರ್ತೆ ಅವರಿಗೆ ತಿಳಿಸಿ ಯೇಸು ಕ್ರಿಸ್ತನ ವಿಷಯವಾದಂತಹ ನಂಬಿಕೆಯನ್ನು ಆತನೂ ಸಹ ನಿತ್ಯ ಜೀವನ ಬಾಧ್ಯತೆಯನ್ನು ಹೊಂದಿಕೊಳ್ಳುವುದಕ್ಕೆ ಒಂದು ಅವಕಾಶ ದೇವರು ನನಗೆ ಮಾಡಿದ ಉಪಕಾರವನ್ನ ಯಾವ ಕಾರಣಕ್ಕೋಸ್ಕರ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರೆ ಅದನ್ನ ಹೇಳ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದರ ನಿಜವಾದ ಪ್ರಾಮುಖ್ಯತೆ ಏನು, ಲಾಭ ಏನು, ದೇವರು ಮಾಡತಕ್ಕಂಥ ವಾಗ್ದಾನಗಳೇನು, ಹೇಗೆ ದೇವರು ನಮ್ಮ ಜೊತೆಯಲ್ಲಿ ಈ ಭೂಮಿ ಮೇಲೆ ಕಾರ್ಯ ಮಾಡ್ತಾನೆ, ನಮ್ಮನ್ನ ನಡೆಸ್ತಾನೆ ಮತ್ತು ನಮ್ಮ ಜೀವಿತಕ್ಕೆ ಯಾರು ಆಧಾರ, ಎಲ್ಲ ಸತ್ಯವನ್ನ ಆದಷ್ಟು ಮಟ್ಟಿಗೆ ನಂಬುವಂತ ವ್ಯಕ್ತಿಗೆ ತಿಳಿಸಬೇಕಾದದ್ದು ನಮ್ಮ ಕಾರ್ಯ. ನಾವು ಆಡುವ ಪ್ರತಿಯೊಂದು ಮಾತು ಕೂಡ ದೇವರು ನಮಗೆ ತಿಳಿದುಕೊಳ್ತಾರೆ, ಜ್ಞಾಪಕದ ಪುಸ್ತಕದಲ್ಲಿ ಬರೀತಾರೆ. ನಮ್ಮ ಇಂಥ ಪ್ರಯಾಸಗಳು ನಮ್ಮ ಜ್ಞಾಪಕದ ಪುಸ್ತಕದಲ್ಲಿ ಎಷ್ಟೋ ಹೆಚ್ಚಾಗಿ ಬರೆದಿರುವಾಗ ಯೇಸು ಕ್ರಿಸ್ತನು ಹೆಮ್ಮೆಯಿಂದ ಹೇಳಿಕೊಳ್ತಾನೆ, ಈತನನ್ನು ನಾನು ಮೆಚ್ಚಿ, ಈತನು ನನಗೆ ಸಂಬಂಧ. ಅದನ್ನೇ ತಾನೇ ಇಲ್ಲಿ 10ನೇ ಅಧ್ಯಾಯದಲ್ಲಿ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನನ್ನು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ, ನನ್ನ ಹೆಸರಿನ ಮುಂದೆ ಬರೆದಿರುವಂತಹ ಪ್ರತಿಯೊಂದು ಪಾಪಗಳು ಅಳಿಸಿ ಹಾಕಲ್ಪಡಬೇಕು. ಆ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಡಬೇಕು. ನಾನು ಕೊಡುವಂತ ಬೆಲೆ, ನನಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ನನ್ನನ್ನು ಕ್ರಯವಾಗಿ ಕೊಂಡುಕೊಂಡಂತಹ ಸತ್ಯವನ್ನ ಈ ಲೋಕದಲ್ಲಿ ನನ್ನಂತೆ ಇರುವಂತ ಇತರ ನನ್ನ ಸಹೋದರನಿಗೆ ನಾನು ತಿಳಿಸಿದೆ. ಆಗ ಕ್ಷಮಾಪಣೆಯನ್ನು ಕೊಡುವುದಕ್ಕೆ ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತವನ್ನು ತೆಗೆದು, ಹೌದು ಸ್ವಾಮಿ, ತಪ್ಪು ಮಾಡುವುದು ನಿಜ, ಇವನ ಪಾಲಿಗೆ ನಾನು ಸತ್ತಿರುವುದು ನಿಜ, ಆತನಿಗೋಸ್ಕರ ನನ್ನ ರಕ್ತವನ್ನು ಸುರಿಸಿದ್ದೇನೆ. ಯಾಕಂತಂದ್ರೆ ಆತನನ್ನ ಕ್ಷಮಿಸಬೇಕಾದದ್ದು ನನ್ನ ಕರ್ತವ್ಯವಾದ ಕಾರಣ ಆತನು ತನ್ನನ್ನ ನಿರಾಕರಿಸಿ, ಹೀಗೆ ನಾನು ನನ್ನನ್ನ ನಿರಾಕರಿಸಿ ಆತನಿಗಾಗಿ ನನ್ನ ಪ್ರಾಣವನ್ನು, ಹಾಗೆ ಆತನು ತನ್ನನ್ನ ನಿರಾಕರಿಸಿ ತನ್ನ ಪ್ರಾಣವನ್ನ ಕಡೆಗಣಿಸಿ ನನಗೋಸ್ಕರ ಸತ್ಯ ಇತರರಿಗೆ ತಿಳಿಸಿ. ಪ್ರಿಯ ಸಹೋದರ ಸಹೋದರಿಯರೇ, ರಕ್ಷಣೆ ನಿತ್ಯ ಜೀವ ದೇವರ ಉಚಿತಾರ್ಥವಾದ ವರವಾಗಿದೆ. ಆದರೆ ಈ ಭೂಮಿ ಮೇಲೆ ಅದು ಕ್ರಿಯೆಗಳಿಂದ ಸಿದ್ಧಿಗೆ ಬರಬೇಕಾಗ್ತದೆ. ಆತನನ್ನು ನಂಬಿರುವಂತ ನಂಬಿಕೆ ನಮ್ಮ ಕ್ರಿಯೆಯ ಮುಖಾಂತರವಾಗಿ ಈ ಭೂಮಿ ಮೇಲೆ ಸಾಬೀತಾಗಬೇಕಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ಎಂಬುದಾಗಿ ಯಾಕೋಬನು, ನಾನು ಕ್ರಿಸ್ತನಲ್ಲಿ ಜೀವಿಸುವುದಾದರೆ, ಆ ಜೀವವು ನನ್ನಲ್ಲಿ ಇರುವುದಾದರೆ, ನಂಬಿಕೆಯು ನನ್ನಲ್ಲಿ ಕೆಲಸ ಮಾಡುವುದಾದರೆ, ನನ್ನ ನಂಬಿಕೆಗೆ ಕಾರಣವನ್ನ ಭೂಮಿ ಮೇಲೆ ನಾನು ಸಾಕ್ಷಿಯಾಗಿದ್ದೀನಿ. ಆ ಒಂದು ಕೆಲಸದಲ್ಲಿ ನಾನು ಸೋತು ಹೋದರೆ, ಪ್ರಿಯ ಸಹೋದರ ಸಹೋದರಿಯರು, ನನ್ನ ನಿಮಿತ್ತ ಯೇಸು ಕ್ರಿಸ್ತ ಆ ದಿನದಲ್ಲಿ ನಾಚು. ಅದನ್ನೇ ಯಾವನಾದರೂ ನನ್ನ ವಿಷಯದಲ್ಲಿ ನಾಚಿಕೊಳ್ಳುವ, ನಾನು ಸಹ ಅವನ ವಿಷಯದಲ್ಲಿ ನಾಚಿಕೊಳ್ಳುವುದು. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವನ್ನು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವ. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನಲ್ಲವೆಂದು ಹೇಳುವನು, ಅವನನ್ನು ನಾನು ಸಹ
ಪರಲೋಕದಲ್ಲಿರುವ ನನ್ನ ತಂದೆಯನ್ನು ನನ್ನವನಲ್ಲವೆಂದು ನಾವು ಬಾಯಿ ಬಿಟ್ಟು ನಾವು ಯೇಸು ಕ್ರಿಸ್ತನವರು ಅಲ್ಲ ಅಂತ ಹೇಳಬೇಕಾಗಿ ಸಮಯ ಸಂದರ್ಭ ಬಂದಾಗ ನಮ್ಮ ಬಾಯಿಯನ್ನ ಭದ್ರವಾಗಿ ಕಟ್ಟಿ ಹಾಕೊಂಡು ಆ ಒಂದು ಕ್ರಿಯೆಯೇ ನಾನು ಯೇಸುವಿನವನಲ್ಲವೆಂದು ನಾನು ಹೇಳಿದಂತ ಸತ್ಯದ ಸುವಾರ್ತೆಯನ್ನ ಇತರರಿಗೆ ನಾನು ತಿಳಿಸದೆ ಹೋದರೆ ನಾನು ಕ್ರಿಸ್ತನ ಅನ್ನೋದನ್ನ ನಾನು ಪ್ರೂವ್ ಮಾಡಿ ಆ ಕಾರಣದಿಂದ ಯೇಸು ಕ್ರಿಸ್ತನ ಮಾತು ನನ್ನನ್ನು ನಂಬಿರುವಂತ ನನ್ನ ಮಕ್ಕಳು ಈ ವಿಷಯದ ನಮ್ಮನ್ನ ಎಚ್ಚರ ಜೀವ ಬಿಡುವುದರೊಳಗ ಯೇಸು ಕ್ರಿಸ್ತನ ಬರುವುದರೊಳಗ ಕೃಪೆಯ ಕಾಲ ಮುಗಿಯುವುದರೊಳಗ ಈ ಸತ್ಯವನ್ನು ಅರಿಯಬೇಕಾಗುತ್ತದೆ ಮತ್ತು ಈ ಸತ್ಯದ ಸುವಾರ್ತೆಯ ಸಾಕ್ಷಿಯನ್ನು ಈ ಲೋಕದಲ್ಲಿ ನನ್ನ ರಕ್ಷಣೆಗಾಗಿ ಇತರರನ್ನ ರಕ್ಷಿಸಲು ಸಾರದು ಈ ಕಾರ್ಯವು ನನ್ನಲ್ಲಿ ಪರಿಪೂರ್ಣವಾದ ನನ್ನ ನಿತ್ಯ ಜೀವದ ಬಾಧ್ಯತೆಯ ಆ ಒಂದು ಪ್ರಕ್ರಿಯೆಯಲ್ಲಿ ನಾನು ಸಫಲನಾಗ್ತೇನೆ. ಕ್ರಿಸ್ತನು ಎಲ್ಲ ದೂತರ ಮುಂದೆ ನಾನು ಪಾಪಿಯಾಗಿದ್ದಾಗಲೂ ನನ್ನ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ನಾನು ಈತನು ನನ್ನವನೆಂಬುದಾಗಿ ಈತನಿಗೋಸ್ಕರ ನಾನು ಪ್ರಾಣವನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಈತನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡಬೇಕೆಂಬುದಾಗಿ ತಂದೆಯಾದ ದೇವರನ್ನು ವಾದ ಮಾಡ್ತಾರೆ. ಅದಕ್ಕಾಗಿ ಸ್ವಾಮಿ ಕರೆದಿದ್ದಾರೆ. ಅದಕ್ಕಾಗಿ ಸ್ವಾಮಿ ಬೆಳಗಿನ ಯಾವ ಸತ್ಯವನ್ನು ದೇವರು ನಮ್ಮ ಮುಂದೆ ಎಲ್ಲವನ್ನ ನಮ್ಮ ತಿಳುವಳಿಕೆಗೆ ತಂದು ಮಾಡಬೇಕಾದಂತ ಜವಾಬ್ದಾರಿಕೆಗಳನ್ನು ಮಾಡುವುದಕ್ಕೆ ಅವಕಾಶಗಳನ್ನು ನಮ್ಮನ್ನು ತನ್ನ ನೀತಿಯನ್ನು ಪರಿಪೂರ್ಣತೆಗೆ ಸ್ಥಿತಿಗೆ ತರಲು ದಿನನಿತ್ಯವೂ ನಮಗೋಸ್ಕರ ಹೋರಾಟ. ಪ್ರಿಯ ಸಹೋದರ ಸಹೋದರಿಯರು, ದೇವರ ಈ ಯೋಜನೆಗೆ ಪಾಲ್ಗೊಳ್ಳುವಂತ ನಾವು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು ನಮ್ಮ ಒಡೆಯನು ಎಂಬುದಾಗಿ ಎಲ್ಲಾ ಜನರ ಮುಂದೆ ಸಾಕ್ಷಿಗಾಗಿ ಎತ್ತುಕೊಂಡು ಸಾಕ್ಷಿ ಹಾಗಾದಾಗ ಮಾತ್ರ ನನ್ನನ್ನು ನಂಬುವವನು ರಕ್ಷಣೆ ಹೊಂದುವನು. ಈ ವಾಗ್ದಾನ ನನ್ನ ಜೀವಿತ ನಿಮ್ಮ ಜೀವಿತ. ಈ ಪ್ರಕ್ರಿಯೆಯಲ್ಲಿ ನಾವು ಸೋಲನ್ನ ಅನುಭವಿಸದೆ ಜಯವನ್ನು ಹೊಂದುವ ಹಾಗೆ ದೇವರ ಆತ್ಮನು ನಂಬಿರುವಂತ ಪ್ರತಿಯೊಬ್ಬ ದೇವರ ಮಗಳನ್ನು ಸಿದ್ಧಪಡಿಸಬೇಕು ನನ್ನ ಪ್ರಾರ್ಥನೆಯಾಗಿ ದೇವರು ನಮ್ಮೆಲ್ಲ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ವಿಶೇಷವಾಗಿ ಯೇಸು ಕ್ರಿಸ್ತನನ್ನ ಅರಿಯದೆ ನಾಶವಾಗುತ್ತಿರುವಂತಹ ಈ ಲೋಕದಲ್ಲಿ ಎಲ್ಲಾ ಜನರು ರಕ್ಷಣೆಗೆ ಮೂಲ ಕಾರಣವಾದಂತ ಯೇಸು ಕ್ರಿಸ್ತನ ವಿಷಯವಾದಂತ ಸತ್ಯದ ಸುವಾರ್ತೆ ಸಾರಲ್ಪಟ್ಟು ದೇವರನ್ನ ನಂಬುವಂತ ಅವಕಾಶವನ್ನ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಪಡೆದುಕೊಂಡವನಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಿತ್ಯ ಜೀವನ ಬಾಧ್ಯತೆಯನ್ನು ಹೊಂದುವ ಹಾಗೆ ದೇವರ ಕೃಪೆ ಈ ಭೂಮಿ ಮೇಲೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಲ್ಲಿ ಒದಗಿ ಬಂದು ದೇವರ ರಾಜ್ಯಕ್ಕೆ ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಆತನ ರಾಜ್ಯಕ್ಕೆ ಸಿದ್ಧವಾಗುವ ಹಾಗೆ ಕರ್ತನ ಆತ್ಮನು ಸಿದ್ಧಪಡಿಸಲೆಂದು ಪ್ರಾರ್ಥನೆ ಮಾಡಿಕೊಳ್ಳು. ಜೊತೆಗೆ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಇರ್ತಕ್ಕಂಥವ್ರು ಈ ಸಮಯದಲ್ಲಿ ಯಾರಿಗಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂಥವರಿಗಾಗಿ ಯಾರಾದ್ರೂ ಇದ್ರೆ ತಿಳಿಸಲಿಕ್ಕೆ ಅಷ್ಟೇ. ನಮ್ಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ. ಸಹೋದರ ಚಾರ್ ಡೇವಿಡ್ ಅವರ ಕಣ್ಣಿನ ಸಮಸ್ಯೆ ಇದೆ. ಅವರು ಆಸ್ಪತ್ರೆಯಲ್ಲಿ ತೋರಿಸೋದು ಕೂಡ ಔಷಧಿಯನ್ನು ತೆಗೆದುಕೊಂಡು ಸಹ ಆ ಸಮಸ್ಯೆ ಪರಿಹಾರವಾಗದಂತ ನೋವನ್ನ ಅವರು ಅನುಭವಿಸ್ತಿದ್ದಾರೆ. ಅದಕ್ಕೋಸ್ಕರ ಅದು ಪ್ರಾರ್ಥನೆಯಿಂದಲೇ ಬಿಡುಗಡೆ ಹೊಂದುವುದು ಎಂಬುವಂತ ಆಲೋಚನೆ ದೇವರು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆಲ್ಲರಿಗೂ ತಿಳಿಸಿರುವುದು. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ಅಗತ್ಯವಾಗಿದೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ. ಮತ್ತೆ ಯಾರಾದ್ರೂ? ಹೇಮಲತಾ ಭಕ್ತರಾಜರವರ ಆರೋಗ್ಯಕ್ಕೋಸ್ಕರ. ಹೇಮಲತಾ ಭಕ್ತರಾಜಮ್ಮ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಬಿ ಸಾಮ್ಯಲ್ ರವರ ಅವರು ಹೃದಯಾಘಾತಕ್ಕೊಳಗಾಗಿದ್ದಾರೆ. ಅವರ ಚಿಕಿತ್ಸೆ ನಡೀತಾ ಇದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥಿಸಬೇಕಾದ್ರು ಸಹೋದರಿ ಆಯ್ನೆ ಅವರು ಪ್ರಾರ್ಥನೆ ಮಾಡಬೇಕು. ಹೇಳಿ, ಇನ್ಯಾರಮ್ಮ?
ಚಿಂತನ ಅವರ ಆರೋಗ್ಯಕ್ಕಾಗಿ. ರಾಜಸ್ವಾಮಿ ಅಲ್ಲ. ಓಕೆ, ಅವರ ಆರೋಗ್ಯಕ್ಕೋಸ್ಕರ ಚಿಂತನ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಹೋದರಿ ಆನೆಯವರು ಈ ವಿಷಯಗಳಿಗಾಗಿ ಪ್ರಾರ್ಥಿಸಬೇಕೆಂದು ಚಾಟ್ ಅಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. Okay. Thank you, sister. Yesterday, when accident has taken place, railway, so Mysore, Hyderabad Express, yesterday. Major accident has taken place yesterday. So just pray Mysore for and- the situation. Train Mysore, Hyderabad, the express pastor. ನಿನ್ನೆ 9:30 ಆಕ್ಸಿಡೆಂಟ್ ಆಗಿದೆ. ನಿನ್ನೆ ರಾತ್ರಿ ರೈಲು ಅಪಘಾತಕ್ಕಾಗಿದೆ. ಸೊ ಅಲ್ಲಾಗಿರ್ತಕ್ಕಂಥ ಸಿಚುವೇಶನ್ಗೆ ಅಲ್ಲಿ ಒಂದು ಸಾವು ನೋವುಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ around 300 people mostly they are involved in this thing. ಗಾಯಗೊಂಡಿದಾರಂತ ನ್ಯೂಸ್ ಇದೆ, ಎಕ್ಸಾಕ್ಟ್ ಇದಿಲ್ಲ. So let's pray for them. Let's pray. Our most gracious, loving Heavenly Father, we glorify your name. Beautiful morning, we're all come here. Yes, we're gathered here as a small family, Father. Lord, we submit all our worry, the anxiety, the stress that we are going through day-to-day life. Dear God, thank you for the wonderful message that has been shared with us from your Son, Father. Every promises, every word that was taught through you, through your Son. Thank you, Father. Help each and every word that touch our heart, mind and soul. Cleanse us, purify us from our sins. Help us to watch our words. Help us to control our tongue. Help us to mind our thoughts, O Father. Because Satan's temptation we are passing through. If we pass through, all the temptation has been caused by Satan but we don't have to worry. We don't have to be afraid because you told us, fear not, I'm with thee. Thank you. Praise you, Father. Lord, this precious morning I submit Uncle David. He's been to the hospital, but the medicine what doctor gave doesn't seem to work. Father, you are the mighty healer. You gave the blind to see. You made the deaf and dumb to hear and talk. You cleansed every disease, Father. Let your mighty wounded hands touch Uncle's eyes. Heal, Father. We need the power to heal so that he may witness thee. He may get more close to thee and so that he may praise you and thank you and be grateful to you for the blessings that you have going to shower upon him, Father. Lord, you have touched his eyes and healed him. But we're waiting for the right time to restore the power from his eyes, to restore back. Thank you, Jesus. I praise you, Father. Pray for D. Samuel who's gone through the heart surgery. The surgery be with the doctors, the nurses, every equipment they're using, Father, the anesthesia especially, Lord. Be with the doctors, nurses. Let your mighty wounded hands heal and the surgery to be successful under thy precious wounded feet, Father. Strengthen their families, strengthen their children, strengthen all the people, Father. Help them not to lose hope. Help them to have faith as small as mustard seeds that you're going to heal him this moment, Father. Thank you, Jesus. I pray for Auntie Himalatan as she's not keeping well. Lord, with a heavy heart, we come to you that you're going to heal her. Touch your mighty hand upon her and heal her, Father. Thank you, Jesus. We praise you. We pray for Chintana. Touch your mighty hand again, Father, because they all need you, Lord. Let every sickness, we come before you today with a heavy heart and need of your grace. We pray for healing
for each and every people who has given the request, Uncle David, Samuel, Chinnath, Hemalata Auntie. Lord, they are all your special children, Father, because we need your healing touch to feel your love and comfort like no other. Please heal the pain, both physically, mentally, and emotionally, Father, and bring peace and calmness. That's so crucial. We need your grace and your blessings, Father. Comfort, Father, who are struggling in the need of your touch, and surround them with your love, which is so much that you guide them and protect them, Father. Guide the hands of the doctors and the nurses to bring comfort and healing and ease the pain that surfaces, Father. Provide the strength and the courage to each and every children who are fighting and hope and faith to keep on surviving, dear God. We know that you are with each and every one of us. You are there, especially people who are sick and the suffering, poor and the needy, the widows and orphans, Father. Through the ups and downs, the joys and fuss, that we put our trust in you to bring us through this trip and bring healing and peace to restore the life of Lord. Thank you, Jesus. You are the mighty healing God. We pray, we ask you in Jesus' precious name that you would heal each and every one of them, Father. Lord, we heard there was a train accident, Father in heaven, that you know what's really happened there. But Lord, we need your angels because you will guide them and heal them and protect them because you are the driver. You take them safely, Father. But so many people are injured. So many people are being passed away, Father. But then, Lord, you are a comforter. You are a savior. It's so heartbreaking to see the visuals from the train accidents, Father. We pray for the speedy recovery of the injured. Our thoughts and our condolences to the family and of the affected during this difficult time. Lord, we pray that you would touch them. You would take care of them. You would protect them, Father, because we don't know what exactly went wrong. There's so many people who've lost their life in this train accident. But dear God, you will give your angels charge over them this precious moment. We ask you to give them the eternal strength that happened in this accident, Father. We don't know how many of them would have lost their life. We don't know how many of them are injured, oh Lord. But you are there to take care of them because there's so many things which is happening around the world, oh Father. Let these people be blessed. Let them be strengthened. Help them not to fear. Help them not to lose the confidence. Help them not to fear for any kind of obstacles which comes their way, Lord Father. We submit each and every children of yours. Bless them, guide them, and protect them, and safeguard them under thy feathers, Lord. Thank you, Jesus. I praise you, Father, for all the blessings that you have done. Thank you, Father in heaven, Lord. I pray once again for Shivraj Chante, Pastor Uncle. Thank you, Jesus. We see so much of difference when he speaks, when he spread your word to all of us, Father. There was a lot of difference this one full week that he preached the word of God. We could feel, the difference when he speaks. Touch your mighty hand. Thank you for healing him. Thank you for strengthening. Thank you for bringing back his voice. Thank you for that wonderful tongue that's preaching the word of God. Bless, Father. Thank you, Jesus. I pray for Uncle Raju and family, Lord. Be with him, guide them, bless him, Father, so that he has put so much of effort till morning and evening that he's spreading the word of gospel. Let every soul who comes to this family bless them, guide them, and heal them so that the miracle of your blessings, the Holy Spirit of your hands reach their heart, mind, and soul, Father. I pray for Uncle Lokesh and family. Bless him and guide him and pour out your blessings upon him, Father. I pray for Auntie Rajeshwari and family. Lord, thank you, Jesus, for bringing Auntie back together as a family. Thank you, Father, for blessing her
guiding her and taking care of her and her family, Lord. I pray for Uncle David once again. Help him to be strong and courageous and believe in your promises, Father, so that his eyes will be restored once again. I pray for Judith's sister. Be with her, guide her, Father. Thank you, Father, for bringing a representative to this beautiful family. Bless her and her family abundantly, Lord. I pray for Premath uncle and family, Lord. Thank you, Jesus, for healing his grandson. Thank you for bringing back uncle to this family. Bless him and his family abundantly. Pour out your Holy Spirit. Pour out your love, your blessings upon each and every children. Pray for Varalakshmi Akka too, Father. Be with her too, Lord. Thank you, Jesus. Thank you and praise you for all the blessings that you have done for all of us. Let this family be blessed in your holy name. Let this family cherish. Let this family spread the gospel so that they may be an example children. Thank you, Jesus. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಳ್ಳಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ನಂಬಿರುವಂತೆ ಎಲ್ಲಾ ನಿನ್ನ ಪ್ರಿಯರ ಸಂಗಡ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಿನ್ನ ಪ್ರಿಯ ಮಕ್ಕಳ ಸಂಘ, ಅವರ ಕುಟುಂಬ ಮಕ್ಕಳ ಸಂಘ, ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಘ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಅನ್ಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ನಾವು ಸದಾ ಈ ವಿಷಯಗಳನ್ನ ನೆನಪಲ್ಲಿಟ್ಟುಕೊಂಡು ಪ್ರಾರ್ಥನೆಯಲ್ಲಿ, ಕುಟುಂಬದ ಪ್ರಾರ್ಥನೆಯಲ್ಲಿ ಈ ವಿಜ್ಞಾಪನೆಗಳನ್ನ ದೇವರ ಮುಂದೆ ಇಡೋಣ. ಹಾಗೂ ದೇವರ ಸಂದೇಶವು ನಮ್ಮ ಹೃದಯದಲ್ಲಿ ಸದಾ ಕಾರ್ಯ ಮಾಡಲಿ. ಆತನ ಮಹಿಮೆಗಾಗಿ ನಮ್ಮನ್ನು ಉಳಿಸಿಕೊಳ್ಳಲು ನನ್ನ ಪ್ರಾರ್ಥನೆಯಾಗಿದೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ಈ ಶುಭ ದಿನದ ಆಶೀರ್ವಾದವನ್ನ ನಮಗೂ ಕುಟುಂಬ ಮಕ್ಕಳಿಗೂ ಸಂಘಕ್ಕೂ ದೇವರು ಅನುಗ್ರಹಿಸಲಿ. ಮತ್ತೆ ಸಾಯಂಕಾಲ ಸುರಕ್ಷಿತವಾಗಿ ಆತನ ಸನ್ನಿಧಾನಕ್ಕೆ ಬಂದು ಆತನ ವಾಕ್ಯವನ್ನು ಕೇಳುವಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನೇ ಹೇಳ್ತೇನೆ. ದೇವರು ನಮ್ಮೆಲ್ಲ ನಾಶ. ಹ್ಯಾಪಿ ಸಾಬತ್. Happy Sabbath, sister. Happy Sabbath, everybody. Thank you, ma. Sabbath uncle, happy Sabbath ಎಲ್ರಿಗೂ. Thank you for prayers. Thank you uncle, my pleasure. Thank you. Hanima, thank you for your prayer. Thank you auntie, thank you auntie, thank you. Take care. ರಾಜು ಅಂಕಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ.